ಇವತ್ತು ಸಂಡೇ ನಾನು ನನ್ನ ಮಗ ಮತ್ತು ನನ್ನ ಮಗ ಇನ್ನೂ ಚಿಕ್ಕ ಮಗ ಅವನು ಸೇರಿಕೊಂಡು ನಾವು ಬ್ಯಾಡ್ಮಿಂಟನ್ ಆಡಿದ್ವಿ, ವಾಕಿಂಗ್ ಮಾಡ್ಕೊಂಡು ಅದಾದಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಬ್ರೆಡ್ ಟೋಸ್ಟ್ ಮತ್ತು ಎಗ್ ಆಮ್ಲೆಟ್ ಮತ್ತು ವೆಜಿಟೇಬಲ್ ಸ್ಟರ್ ಫ್ರೈ ಇದ್ದೇ ಇರುತ್ತೆ ಆ್ಯಸ್ ಯೂಶ್ವಲ್, ನಿಮ್ಗೆ ಗೊತ್ತಿದೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಇದರಲ್ಲಿ ಫೈಬರ್ ಇರುತ್ತೆ, ಪ್ರೋಟೀನ್, ಕಾರ್ಬ್ಸ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಆ್ಯಸ್ ಯೂಶ್ವಲ್ ತರಕಾರಿ ಎಲ್ಲ ತಂದು ತೊಳೆದು ಎಲ್ಲ ಒಣಗಿಸಿ ಇಟ್ಟು, ಅದಾದಮೇಲೆ ಸೊಪ್ಪಿನ ಪಲ್ಯ ಇದು ರೆಸಿಪಿ ರೆಕಾರ್ಡ್ ಮಾಡಿದ್ದೀನಿ, ಹಾಕ್ತೀನಿ ಆದಷ್ಟು ಬೇಗ. ಅದಾದಮೇಲೆ ಚಿಕನ್ ಸಾಂಬಾರು ಮತ್ತು ಮಕ್ಕಳಿಗೆ KFC ಸ್ಟೈಲ್ ಚಿಕನ್ ಬೇಕಿತ್ತು. ಸೊ KFCನ ಕೊಡಿಸಲ್ಲ ನಾನು, ಅಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ಮನೇಲೇ ಮಾಡಿಕೊಟ್ಟೆ. ಮಾತ್ರ ರೆಸಿಪಿ ಅಂತ ಅಲ್ಟಿಮೇಟ್ ಆಗಿ ಮಾಡ್ತೀನಿ ಇದನ್ನು. ಸೊ ರೆಸಿಪಿನೂ ಕೂಡ ಆದಷ್ಟು ಬೇಗ ಕೊಡ್ತೀನಿ, ವೆರಿ ಈಸಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಬೇಡಿ. ಅದಾದಮೇಲೆ ಲಂಚ್ ಮಾಡಿದೆ. ಸೊ ನೋಡಿ, ಮನೆಯಲ್ಲೂ ಕ್ರಿಯೇಟ್ ಮಾಡ್ಬೋದು, ನೋ ನೀಡ್ ಟು ಗಿವ್ ಔಟ್ಸೈಡಲ್ಲಿ ಕೊಡಬೇಕು ಅಂತ ಏನಿಲ್ಲ. ಅದನ್ನು ಎವ್ರಿ ವೀಕ್ ಮಾಡಬೇಕು ಅಂತಲೂ ಏನಿಲ್ಲ. ಯಾವಾಗಾರು ಒಂದ್ಸಲ ಮಕ್ಳಿಗೆ ಇಷ್ಟ ಆದಂಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಮನೇಲೇ ಮಾಡಿಕೊಟ್ರೆ ತುಂಬಾ ಹೆಲ್ದಿ ಕೂಡ ಆಗಿರುತ್ತೆ, ಅವ್ರಿಗೆ ಆಸೆನೂ ತೀರಿಸ್ದಂಗೆ ಆಗುತ್ತೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಫ್ಲ್ಯಾಕ್ಸೀಡ್ ಪೌಡ್ರ್ ಹಾಕ್ಕೊಂಡು ಮಜ್ಜಿಗೆ ಕುಡಿದೆ. ಸೊ ಬೆಳಗ್ಗೆಯಿಂದ ತುಂಬ ಕೆಲಸ ಆಯಿತು. ಅದಾದಮೇಲೆ ನಾನು ಕೂತ್ಕೊಳ್ಳಿಲ್ಲ ನೋಡಿ, ದಿಸ್ ಇಸ್ ಮೈ 3rd ಡೇ ಆಫ್ ಪೀರಿಯಡ್. ಸೊ ನಾನು ಬಾತ್ರೂಮ್ ಎಲ್ಲ ತೊಳೆಯೋದಿತ್ತು. ಸೊ 3 ಬಾತ್ರೂಮ್ನ ತೊಳೆದಿದೆ ನಾನು. ಅದಾದಮೇಲೆ ಸ್ನಾನ ಮಾಡಿ ನೀಟಾಗಿ ಸೊ ಫ್ರೂಟ್ ಟೈಮಲ್ಲಿ ಫ್ರೂಟ್ ತಿಂದೆ. ಸೀತಾಫಲ ಸೀಸನ್ ಈಗ, ಇಷ್ಟ ಆಯಿತು. ಅದಾದಮೇಲೆ ರಾತ್ರಿ ಚಿಯಾ ಸೀಡು ಲೆಮನ್ ವಾಟರ್ ಕುಡಿದು ಮಲ್ಕೊಂಡೆ. ಇಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಿ.